ಸೂಪರ್ ನಮ್ಮ ಲೋಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅಕ್ಷಯ ತೃತೀಯಕ್ಕೂ ಮುಂಚೆ ಈ ವಸ್ತುಗಳನ್ನು ನಾವು ಮನೆಯಲ್ಲಿ ಇಡಬಾರ್ದು. ಹಾಗಾದರೆ ಆ ವಸ್ತುಗಳು ಯಾವುವು, ಯಾವುದನ್ನು ನಾವು ಹೊರಗೆ ಹಾಕಬೇಕು ಅಂತ ನಾನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತಾ ಹೋಗ್ತೇನೆ. ಈ ಹಬ್ಬವನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಆಚರಿಸಲಾಗುತ್ತೆ ಅಂತ ನಿಮ್ಗೆ ಗೊತ್ತು. ಅಕ್ಷಯ ಎಂದರೆ ಏನಪ್ಪ? ಕಡಿಮೆಯಾಗದ ಎಂಬರ್ಥ, ಅಂದರೆ ದುಪ್ಪಟ್ಟು ಅಂತ. ಅಕ್ಷಯ ತೃತೀಯಕ್ಕೂ ಮುನ್ನ ಕೆಲವೊಂದು ವಸ್ತುಗಳನ್ನು ಮನೆಯಿಂದ ಹೊರಹಾಕುವುದು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು, ಸಮೃದ್ಧಿಯನ್ನು ತರುತ್ತದೆ. ಹಾಗಾದರೆ ಅವು ಯಾವ ವಸ್ತುಗಳು? ಅಕ್ಷಯ ತೃತೀಯಕ್ಕೂ ಮುನ್ನ ನಾವು ಯಾವೆಲ್ಲ ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕಬೇಕು ಅಂತ ನಾನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೇನೆ. ಮೊದಲನೆಯದಾಗಿ ಕೊಳಕು ಬಟ್ಟೆ. ಲಕ್ಷ್ಮೀ ದೇವಿಯು ಶುಚಿತ್ವಕ್ಕೆ ಬಹುಬೇಗ ಆಕರ್ಷಿತಳಾಗಿರ್ತಾಳೆ. ಆದ್ದರಿಂದ ನೀವು ನಿಮ್ಮ ಬಟ್ಟೆಗಳನ್ನು ತೊಳೆದು ಶುಚಿಯಾಗಿಟ್ಕೊಳ್ಬೇಕು ಮತ್ತು ನಿಮ್ಮ ದೈಹಿಕ ಶುಚಿತ್ವಕ್ಕೂ ಕೂಡ ನೀವು ಹೆಚ್ಚಿನ ಮಹತ್ವ ನೀಡಬೇಕು. ಹಾಗೆಯೇ ಅಕ್ಷಯ ತೃತೀಯ ದಿನದಂದು ಮನೆ ಮತ್ತು ಪಾತ್ರೆಗಳನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ತೀರಾ ಕೊಳಕಾದ ಬಟ್ಟೆಗಳಿದ್ದರೆ, ಸ್ಮೆಲ್ ಬರ್ತಾ ಇದ್ದರೆ ಅಥವಾ ಅದು ಯೂಸ್ ಆಗಲ್ಲ ಅನ್ನೋ ಥರ ಇದ್ದರೆ ಅದನ್ನು ಖಂಡಿತವಾಗೂ ನೀವು ಹೊರಗಡೆ ಹಾಕಿ. ಎರಡನೆಯದಾಗಿ ಜೇಡರ ಬಲೆ. ಈ ಬಲೆಯು ಅಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಜೇಡರ ಬಲೆ ಇರುವುದರಿಂದ ಆ ಮನೆಯಲ್ಲಿ ಬಡತನ ತಲೆದೂರುತ್ತದೆ, ಸಾಲಬಾಧೆ ಹೆಚ್ಚಾಗುತ್ತಲೇ ಹೋಗುತ್ತೆ. ಯಾವಾಗಲೂ ಮನೆಯಲ್ಲಿ ಜೇಡರ ಬಲೆ ಕಟ್ಟಲು ಬಿಡಬಾರ್ದು. ಜೇಡರ ಬಲೆ ಬರದ ಹಾಗೆ ನೀವು ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಇನ್ನು ಮೂರನೆಯದಾಗಿ ಪಾತ್ರೆಗಳು. ಅಕ್ಷಯ ತೃತೀಯಕ್ಕೂ ಮುಂಚೆ ನೀವು ನಿಮ್ಮ ಮನೆಯಿಂದ ಮುರಿದ ಅಥವಾ ತುಂಡಾದ ಪಾತ್ರೆಗಳನ್ನು ಹೊರ ಹಾಕಬೇಕು. ಏಕೆಂದರೆ ಇದು ಮನೆ ಮತ್ತು ಕುಟುಂಬದಲ್ಲಿ ಗೊಂದಲವನ್ನುಂಟು ಮಾಡುತ್ತದೆ. ಮುರಿದ ಪಾತ್ರೆಗಳು ಮನೆಯೊಳಗೆ ನಕಾರಾತ್ಮಕತೆಯನ್ನು ತರುತ್ತೆ. ಆದ್ದರಿಂದ ನೀವು ಮನೆಯಿಂದ ಮುರಿದ ಅಥವಾ ತುಂಡಾದ ಪಾತ್ರೆಗಳನ್ನು ಎಸೆಯುವುದು ಬಹಳ ಮುಖ್ಯವಾಗಿರುತ್ತೆ. ತುಂಡಾದ ಪೊರಕೆ. ಪೊರಕೆಯನ್ನು ನಾವು ಲಕ್ಷ್ಮೀ ದೇವಿಯ ಸಂಕೇತ ಅಂತ ಹೇಳಲಾಗುತ್ತೆ. ಅಕ್ಷಯ ತೃತೀಯದಂದು ಮನೆಯಲ್ಲಿ ಮುರಿದ ಪೊರಕೆ ವಿನಾಶವನ್ನು ತರುತ್ತೆ ಎಂದು ನಂಬಲಾಗಿದೆ. ಅಕ್ಷಯ ತೃತೀಯ ದಿನದಂದು ಮನೆಯಲ್ಲಿ ಪೊರಕೆ ಮುರಿದರೆ ಅದು ಮನೆಯ ಶಾಂತಿ ಮತ್ತು ಸಮೃದ್ಧಿಯನ್ನು ನಾಶಪಡಿಸುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ನೀವು ಈ ದಿನ ತುಂಡಾದ ಅಥವಾ ಮುರಿದ ಪೊರಕೆಯನ್ನು ಮನೆಯಿಂದ ಮೊದಲು ಹೊರಹಾಕಬೇಕು. ಹರಿದ ಚಪ್ಪಲಿ ಹಾಗೂ ಬೂಟುಗಳು. ಹರಿದ ಬೂಟುಗಳು ಮತ್ತು ಚಪ್ಪಲಿಗಳು ಮನೆಗೆ ಬಡತನವನ್ನು ತರುತ್ತವೆ ಎನ್ನುವ ನಂಬಿಕೆ ಇದೆ. ಲಕ್ಷ್ಮೀ ದೇವಿಯು ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮೂಲಕ ಮನೆಗೆ ಪ್ರವೇಶಿಸುವುದರಿಂದ ಮುಖ್ಯ ದ್ವಾರದಿಂದ ಹರಿದ ಚಪ್ಪಲಿ ಅಥವಾ ಬೂಟ್ಗಳನ್ನು ತೆಗೆದುಹಾಕುವುದು ಬಹಳ ಮುಖ್ಯವಾಗಿರುತ್ತೆ. ಅದು ಅಲ್ಲದೆ ಯಾವುದೇ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಮನೆಯೊಳಗೆ ಅಥವಾ ಮುಖ್ಯ ದ್ವಾರದಿಂದ ದೂರ ಇಡೋದಕ್ಕೆ ನೀವು ಪ್ರಯತ್ನಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಸೂಪರ್ ನಮ್ಮ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.